ಮೃತದೇಹದ ಕೈಯಲ್ಲಿದ್ದಂತಹ ಚಿನ್ನದ ಉಂಗುರವನ್ನ ಕದ್ರ ಆಸ್ಪತ್ರೆಯ ಸಿಬ್ಬಂದಿ. ಈ ಪ್ರಶ್ನೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಮೃತನ ಕುಟುಂಬಸ್ಥರು. ಜಾಂಡೀಸ್ ಕಾಯಿಲೆಯಿಂದ ಶಿವಪ್ರಸಾದ್ ನಿನ್ನೆ ಸಾವನ್ನಪ್ಪಿರ್ತಾರೆ. ಐಸಿಯುನಿಂದ ಶವಾಗಾರಕ್ಕೆ ಮೃತದೇಹವನ್ನು ಶಿಫ್ಟ್ ಮಾಡಿರ್ತಾರೆ ಸಿಬ್ಬಂದಿಗಳು. ಈ ವೇಳೆ ಉಂಗುರ ಕದ್ದಿರುವಂತಹ ಆರೋಪವನ್ನು ಹೊರಿಸಲಾಗ್ತಿದೆ. ಉಂಗುರ ಕೊಡಿಸುವಂತೆ ಮೃತನ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ನಮ್ಮ ನೋವಲ್ಲಿ ನಾವಿರ್ತೀವಿ, ಅದರ ನಡುವಲ್ಲಿ ಈ ಆಸ್ಪತ್ರೆ ಸಿಬ್ಬಂದಿಗಳು ಇಂತಹ ವರ್ತನೆಯನ್ನ ತೋರಿದ್ರೆ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಆ ಕುಟುಂಬಸ್ಥರದ್ದಾಗಿದೆ. ಸದ್ಯ ಇದರ ಬಗ್ಗೆ ಆಸ್ಪತ್ರೆಯ ಸಿಬ್ಬಂದಿಗಳು ಯಾರು ಕೂಡ ಜವಾಬ್ದಾರಿಯನ್ನು ಹೊತ್ಕೊಳ್ಳಿಕ್ಕೆ ತಯಾರಿದ್ದ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ತನಿಖೆ ನಡೆಸಿ ಆ ರೀತಿಯಾಗಿ ಏನಾದರೂ ಆಗಿದ್ರೆ ಆ ತಪ್ಪನ್ನು ಯಾರು ಎಸಗಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಹಾಸ್ಪಿಟ್ಲ್ ಸ್ಟಾಫು ಅವನ್ನೆಲ್ಲ ಇದು ಬಾಡಿನ ಡಿಸ್ಕಸ್ ಮಾಡ್ತೀವಿ, ICU ಅಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಒಂದು ಲೆಟ್ರ್ ಬರ್ಕೊಡಿ, ICU ಇಂದ ಡಿಸ್ಚಾರ್ಜ್ ಮಾಡ್ತಾಯಿದ್ದೀವಿ, ಬೇರೆ ಡೆಡ್ ಹೌಸ್ಗೆ ಹಾಕ್ತೀವಿ ಅಂತ ಹೇಳಿದ್ರು ನರ್ಸ್ ಹೇಳಿದ್ದಕ್ಕೆ ನಾವು ಅರ್ಜಿ ಫಿಲ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಶಿವಪ್ರಸಾದ್ ಅಂತ ಮೊನ್ನೆ ಇದು ಜಾಂಡೀಸ್ ಆಗಿರೋದ್ರಿಂದ ಜನರಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿತ್ತು. ಫುಲ್ ಸೀರಿಯಸ್ ಕೇಸ್. ಅವ್ರನ್ನ ತಗೊಂಡಾಗ ICU ವಾರ್ಡಿಗೆ ಇಟ್ಟಿದ್ರು. ICUಲಿ ನಿನ್ನೆ ರಾತ್ರಿ ಡೆತ್ ಆಗಿದೆ. ಹಂಗಾಗಿ ನಮ್ಮ ನಾದಿನಿ ಒಬ್ಬರೇ ಇದ್ದರು. ರಾತ್ರಿ 1 ಗಂಟೆ ರಾತ್ರಿಯಲ್ಲಿ ICU ಒಳಗೆ ಬಾಡಿ ಇಡೋಕ್ಕಾಗಲ್ಲ, ನೀವು ತಗೊಂಡು ಹೋಗ್ಬೇಕು ಅಂದರು. ಅವಾಗ ಅಷ್ಟೊತ್ತಿನಲ್ಲಿ ಎಲ್ಲಿ ತೆಗಿಯೋಕ್ಕಾಗುತ್ತೆ, ಅದಕ್ಕೆ ಡೆಡ್ ಹೌಸಿಗೆ ಹಾಕ್ತೀವಿ ಅಂತ. ಡೆಡ್ ಹೌಸಿಗೆ ಹಾಕ್ಬೇಕಾದ್ರೆ ನಮ್ಮ ಶಿವಪ್ರಸಾದ್ ಅನ್ನೋರ್ದು ಕೈಯಲ್ಲಿದ್ದ ರಿಂಗನ್ನ ಎಲ್ಲ ತಗೊಂಡಿದ್ದಾರೆ. ಯಾರು ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ ಅಂತಾರೆ. ಅಲ್ಲಿರೋ CC ಕ್ಯಾಮ್ರಾ ಏನು ಮಾಡ್ತಾಯಿತ್ತು. ಆಮೇಲೆ ಅಲ್ಲಿರೋ ವಾಚ್ಮ್ಯಾನು, ಅಲ್ಲಿರೋ ಇವನು ಯಾರು ಡೆಡ್ ಹೌಸಿಂದು ಬಾಡಿಗೆ ಡಿಸ್ಪೋಸ್ ಮಾಡ್ತಾನಲ್ಲ ಅವನ ಮೇಲೆ ಅನುಮಾನ ಇದೆ. ದಯವಿಟ್ಟು ಇದು ತನಿಖೆ ನಡೆಸಬೇಕು ಅಂತ ನಾವು